ಅಂದು ವಿಜೇಂದ್ರ ಸಾಥ್ ಕೊಡದಿದ್ರೆ ರವಿ ಗತಿ ಅಧೋಗತಿ. ಏನು ತೋಚದಿದ್ದಾಗ ನೆರವಿಗೆ ಧಾವಿಸಿದ್ದೆ BY ವಿಜೇಂದ್ರ ಅವರು. ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ BY ವಿಜೇಂದ್ರ. ಸುವರ್ಣಸೌಧದಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು R.ಅಶೋಕ್ ಅವರು. ಅವತ್ತು R.ಅಶೋಕ್ ಸೇರಿ ಎಲ್ಲ ನಾಯಕರು ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರು. ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಮಯ ಬೇಕಾಗಿತ್ತು. ಆಗ ದೆಹಲಿಯಿಂದ ಧಾವಿಸಿ ಬಂದ BY ವಿಜೇಂದ್ರ ನೇರವಾಗಿ ಬೆಳಗಾವಿಗೆ ಬಂದಿಳಿದಿದ್ದಾರೆ. ವಿಜೇಂದ್ರ ತಂತ್ರವನ್ನ ಹೆಣಿತಾರೆ. ಆ ಸಂದರ್ಭದಲ್ಲಿ ಇತ್ತ ಬೆಂಗಳೂರಿನಿಂದ ಇನ್ಪುಟ್ ಕೊಡ್ತಾ ಇದ್ರು BL ಸಂತೋಷ್ ಅವರು. ಇಡೀ ಪ್ರಕರಣದಲ್ಲಿ ವಕೀಲರ ನೇಮಕ ಜವಾಬ್ದಾರಿ ಹೊತ್ತಿದ್ದೆ ವಿಜೇಂದ್ರ ಅವರು. ವಿಜೇಂದ್ರ ಟೀಮ್ನಿಂದಲೇ ಕಾನೂನು ಹೋರಾಟದ ಪ್ಲಾನ್ ಆಕ್ಷನ್ ಆಯಿತು. ಈ ಹಿಂದೆ ಯಡಿಯೂರಪ್ಪ ಅವರನ್ನ CT ರವಿ ಅವರು ನಿಂದಿಸಿದ್ರು. ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನ ಕೊಡಲು ವಿರೋಧ ಮಾಡಿದ್ರು. ಪ್ರತಿ ಹಂತದಲ್ಲೂ ವಿಜೇಂದ್ರಗೆ ಮಗ್ಗಲು ಮುಳ್ಳಾಗಿದ್ರು CT ರವಿ. ಆದ್ರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು CT ರವಿ ಪರ ವಿಜೇಂದ್ರ ಅವರು ನಿಂತ್ಕೊಂಡಿದ್ರು. ವಿಜೇಂದ್ರ ನಡೆಗೆ ಪಕ್ಷದ ವಲಯದಿಂದಲೇ ಶಬಾಷ್ ಗಿರಿ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಅವತ್ತು ವಿಜೇಂದ್ರ ಅವರು ಸಾಥ್ ಕೊಡದೇ ಇದ್ದಿದ್ರೆ ಏನಾಗ್ತಾ ಇತ್ತು ರವಿ CT ರವಿ ಅವರ ಗತಿ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಇದೆ. ಯಾಕೆಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬೆನ್ನಟ್ಟಿ ಹೊಡಿತೀವಿ ನಿನ್ನ ಅನ್ನೋ ನಿಟ್ಟಿನಲ್ಲಿ ಏಕವಚನದಲ್ಲೇ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ರು. ಆವಾಜ್ ಕೂಡ ಆಗ್ತಾ ಇತ್ತು. ಏನು ತೋಚದಿದ್ದಾಗ BY ವಿಜೇಂದ್ರ ಅವರು ನೆರವಿಗೆ ಬರ್ತಾರೆ. ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ BY ವಿಜೇಂದ್ರ. ಸುವರ್ಣಸೌಧದಲ್ಲಿ R.ಅಶೋಕ್ ಅವರು ಇದ್ರು ಕೂಡ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಂಡ್ಬಿಟ್ಟಿದ್ರು. ಏನಾಗ್ತಾ ಇದೆ ಅಲ್ಲಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರು. ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಮಯ ಬೇಕಾಗಿತ್ತು. ಆಗ ದೆಹಲಿಯಿಂದ ಧಾವಿಸಿ BY ವಿಜೇಂದ್ರ ಅವರು ಬರ್ತಾರೆ. ದೆಹಲಿಯಲ್ಲಿದ್ದಂಥ ವಿಜೇಂದ್ರ ಏನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಓಡೋಡ್ ಬರ್ತಾರೆ. ನೇರವಾಗಿ ಬೆಳಗಾವಿಗೆ ಬರ್ತಾರೆ. ವಿಜೇಂದ್ರ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಇತ್ತ ಬೆಂಗಳೂರಿನಿಂದ BL ಸಂತೋಷ್ ಅವರು ಇನ್ಪುಟ್ ಕೊಡ್ತಾ ಇರ್ತಾರೆ. ಇಡೀ ಪ್ರಕರಣದಲ್ಲಿ ವಕೀಲರ ನೇಮಕದ ಜವಾಬ್ದಾರಿಯನ್ನ ವಿಜೇಂದ್ರ ಅವರು ಹೊರ್ತಾರೆ. ವಿಜೇಂದ್ರ ಟೀಮ್ನಿಂದಲೇ ಕಾನೂನು ಹೋರಾಟದ ಪ್ಲಾನ್ ಆಫ್ ಆಕ್ಷನ್ ಆಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರನ್ನ CT ರವಿ ಅವರು ನಿಂದನೆ ಮಾಡಿದ್ರು. ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನ ಕೊಡಲು ವಿರೋಧವನ್ನ ಮಾಡಿದ್ರು. ಪ್ರತಿ ಹಂತದಲ್ಲೂ ವಿಜೇಂದ್ರಗೆ ಮಗ್ಗಲು ಮುಳ್ಳಾಗ್ತಾ ಇದ್ರು CT ರವಿ ಅವರು. ಆದರೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ದೇನೆ, ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ನಾಯಕರವರು, ನಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋ ನಿಟ್ಟಿನಲ್ಲಿ CT ರವಿ ಅವರ ಪರವಾಗಿ ವಿಜೇಂದ್ರ ನಿಲ್ತಾರೆ. ವಿಜೇಂದ್ರ ನಡೆಗೆ ಪಕ್ಷದ ವಲಯದಿಂದಲೇ ಶಬಾಷ್ ಗಿರಿ ಸಿಗ್ತಾ ಇದೆ.